ಇನ್ನು ಗೃಹ ಸಚಿವ ಪರಮೇಶ್ವರ್ ವಿರುದ್ಧದ ಇಡಿ ದಾಳಿಯ ಬಗ್ಗೆ ದಲಿತ ಮುಖಂಡ ಎಂ ವೆಂಕಟಸ್ವಾಮಿ ಜೊತೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನಾಯಕ್ ಮಾತನಾಡಿಸಿದ್ದಾರೆ. ಬನ್ನಿ ವೆಂಕಟಸ್ವಾಮಿ ಅವರು ಏನು ಹೇಳಿದ್ದಾರೆ ನೋಡಬರೋಣ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ನಡೆದಿರುವಂಥ ಇಡಿ ದಾಳಿ ಜೊತೆಗೆ ಪರಮೇಶ್ವರ್ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಘಟನೆ ಆಗ್ತಿದೆ ಅಂತ ಹೇಳಿ ದಲಿತ ಸಂಘಟನೆಗಳ ಒಕ್ಕೂಟ ಇವತ್ತು ಒಂದು ಸುದ್ದಿಗೋಷ್ಠಿ ನಡೆಸ್ತಿರುವಂಥದ್ದು. ನಮ್ಮ ಜೊತೆ ದಲಿತ ಸಂಘಟನೆಗಳ ಒಕ್ಕೂಟದ ನಾಯಕರಂತ ವೆಂಕಟಸ್ವಾಮಿ ಸರ್ ಇದ್ದಾರೆ. ಸರ್, ಇವತ್ತು ರಾಜ್ಯದಲ್ಲಿ ಇಡಿ ದಾಳಿಯ ದುರ್ಬಳಕೆ ಆಗ್ತಾ ಇದೆಯಾ, ಇಡಿ ದಾಳಿಗಳನ್ನು ಬೇಕಂತಲೇ ಮಾಡಲಾಗ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಇವತ್ತು ಪರಮೇಶ್ವರ್ ಮನೆ ಮೇಲೆ ದಾಳಿ ಆಗಿರೋದನ್ನು ಯಾವ ರೀತಿ ಖಂಡಿಸ್ತೀರಿ? ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಭೀಷ್ಮ ಎಂ ಗಂಗಾಧರಯ್ಯ ಅವರ ಸಂಸ್ಥೆ, ಅವರ ಸುಪುತ್ರರಾಗಿರ್ತಕ್ಕಂಥ ಶಿವಪ್ರಸಾದ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಇದನ್ನು ಪ್ರಗತಿಯತ್ತ ಮುಂದೊಯ್ತಾ ಇದ್ದಾರೆ ಮತ್ತು ವಿಸ್ತರಣೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇಂಥ ಶಿಕ್ಷಣ ಸಂಸ್ಥೆಗಳು ಬೆಳೀಬಾರ್ದು, ಪ್ರಗತಿ ಸಾಧಿಸಬಾರ್ದು ಅಂತೇಳಿ ಷಡ್ಯಂತ್ರ ಮಾಡಿ ಇಡಿ ದಾಳಿ ಮಾಡಿಸಿದ್ದಾರೆ. ಈ ದಾಳಿಯ ವಿರುದ್ಧ, ಈ ಷಡ್ಯಂತ್ರದ ವಿರುದ್ಧ ಇಡೀ ರಾಜ್ಯದ ದಲಿತ ಜನಾಂಗ ಬಂಡೇಳುವ ಎಲ್ಲ ಸೂಚನೆಗಳು ಕೂಡ ಕಾಣ್ತಾ ಇದೆ. ಇವತ್ತು ಸೇರಿರ್ತಕ್ಕಂಥ ದಲಿತ ಸಂಘಟನೆಗಳು ಸುಮಾರು 40 ದಲಿತ ಸಂಘಟನೆಗಳ ರಾಜ್ಯ ಮಟ್ಟದ ಮುಖಂಡರು ಇದು 100ರ ಸಂಖ್ಯೆಯಲ್ಲಿ ಗಡಿ ದಾಟಿ ಹಿಂದೆ ಏನು ಮಲ್ಲಿಕಾರ್ಜುನ ಗೌಡ ವಿರುದ್ಧ ಹೋರಾಟ ಏನು ಮಾಡಿದ್ವಿ ಅದನ್ನು ಮೀರಿಸ್ತಕ್ಕಂಥ ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧರಾಗ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಇವತ್ತು ರಾಜ್ಯಪಾಲರಿಗೆ ದೂರು ಕೊಡುವಂಥ ಒಂದು ವಿಚಾರವನ್ನು ಹೇಳಿದ್ರಿ, ರಾಷ್ಟ್ರಪತಿಗಳು ದೂರು ಕೊಡ್ತೀವಿ ಅಂತ. ಯಾವಾಗ ಕೊಡ್ತೀವಿ ಸರ್? ಇವತ್ತು ನಾವೆಲ್ಲ ಮುಖಂಡರು ಸೇರ್ತೀವಿ, ರಾಜ್ಯಪಾಲರ ಹತ್ರ ಅಪಾಯಿಂಟ್ಮೆಂಟ್ ತೊಗೊತೀವಿ. ಅಷ್ಟು ಜನ ಹೋಗಿ ದೊಡ್ಡ ಪ್ರದರ್ಶನ ಮಾಡಿ ದೂರು ಕೊಡ್ತೀವಿ. ಅದಾದಮೇಲೆ ಒಂದು 20 ದಲಿತ ಸಂಘಟನೆಗಳ ರಾಜ್ಯ ಮುಖಂಡರು ಹೋಗಿ ರಾಷ್ಟ್ರಪತಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಸರ್, ಇವತ್ತು CM ಆಗುವಂಥ ಒಂದು ಅವಕಾಶ ಪರಮೇಶ್ವರ್ ಸಿಕ್ಕಿದೆ, ಇದನ್ನು ತಪ್ಪಿಸೋ ಕೆಲಸ ಆಗ್ತಾ ಇದೆಯಾ? ವ್ಯವಸ್ಥಿತ ಅನುಮಾನವೇ ಇಲ್ಲ ಇದರಲ್ಲಿ. ಅದು ನಮಗೇನು ಕಾಂಗ್ರೆಸ್ ಅವರಿಗೆ ಆಗಲಿ ಯಾರಿಗೆ ಆಗಲಿ ದಲಿತರು ಮುಂದೆ ಬರೋದು ಇಷ್ಟ ಇಲ್ಲ ಅಷ್ಟೇ. ಅದಕ್ಕೆ ಅನುಮಾನವೇ ಇಲ್ಲ ಇದರಲ್ಲಿ. ಪರಮೇಶ್ವರ್ ಮುಖ್ಯಮಂತ್ರಿ ಆಗೋದು 100ಕ್ಕೆ 100ರಷ್ಟು ಸತ್ಯ. ಅದನ್ನು ತಪ್ಪಿಸೋದಕ್ಕೆ ಈ ಷಡ್ಯಂತ್ರಗಳು ಮಾಡ್ತಾಯಿದ್ರೆ. ಇವತ್ತು ದಲಿತ ಸಂಘಟನೆಗಳು ಈ ಹಿಂದೆ ನಡೆದಂಥ ಈ ರೀತಿಯ ಷಡ್ಯಂತ್ರ ಬಸವಲಿಂಗಪ್ಪ ಅವ್ರ ಕಾಲದಲ್ಲಿ ನಡೀತು, ರಂಗನಾಥ್ ಅವ್ರ ಕಾಲದಲ್ಲಿ ನಡೀತು, ಬೀರಾಚೆ ಅವ್ರ ಕಾಲದಲ್ಲಿ ನಡೀತು, ಎನ್ ರಾಚೆ ಅವ್ರ ಕಾಲದಲ್ಲಿ ನಡೀತು. ಅವತ್ತು ಇಲ್ಲದೆ ಇರತಕ್ಕಂಥ ದಲಿತ ಐಕ್ಯತೆ ಇವತ್ತು ಸಾಧನೆ ಆಗಿದೆ. ಪರಮೇಶ್ವರ್ ಅವರು 100ಕ್ಕೆ 100ರಷ್ಟು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗಲ್ಲ. ಸರ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಇಡಿಯ ದುರ್ಬಳಕೆ ಆಗ್ತಾ ಇದೆ ಅನ್ನೋಂಥ ಮಾತನ್ನು ವ್ಯಕ್ತಪಡಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಪರಮೇಶ್ವರ್ ಅವರ ದಾಳಿಯನ್ನು ಯಾವ ರೀತಿ ಖಂಡನೆ ಮಾಡಿ? ಅಲ್ಲ, ಇದು ಸ್ವತಂತ್ರ ಸಂಸ್ಥೆಗಳು ಇವತ್ತು ರಾಜಕೀಯ ನಾಯಕರ ದಾಳಾಗಿ ಇವತ್ತು ಏರ್ಪಟ್ಟಿದೆ. ಯಾರು ತಮ್ಮ ವಿರೋಧಿಗಳಿದ್ದಾರೆ ಅವ್ರನ್ನ ಮಣಿಸಬೇಕು, ಅವ್ರನ್ನ ಮಟ್ಟ ಹಾಕಬೇಕು ಅಂತ ಇವತ್ತು ಇಡಿಯನ್ನು CBI, ಇಡಿ ಇಂಥ ಸಂಸ್ಥೆಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಇದು ಖಂಡನೀಯವಾದಂಥದ್ದು. ಆ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಇದು ಆಗಬಾರ್ದು. ಸ್ವತಂತ್ರ ಸಂಸ್ಥೆ ತಮಗೊಂದು ಘನತೆ ಇದೆ, ತನ್ನದೇ ಆದಂಥ ಒಂದು ಐಡೆಂಟಿಟಿ ಇದೆ, ಆ ಐಡೆಂಟಿಟಿನ ಕಳ್ಕೊಂಬೇಡ್ರಿ ಅಂತ ಹೇಳಿದ್ರೆ ಇತ್ತೀಚಿನ ಈ 10 ವರ್ಷಗಳಲ್ಲಿ ನಾವು ನೋಡಿದ್ರೆ ಅಥವಾ ಹಿಂದೆಯಿಂದನೂ ಇದನ್ನು ದುರ್ಬಳಕೆ ಮಾಡ್ಕೊಳ್ತಾನೆ ಬರ್ತಾ ಇದ್ದಾರೆ. ಕೇಂದ್ರ ಸಂಸ್ಥೆಗಳನ್ನು ದುರ್ಬಳಕೆ ಮಾಡ್ಕೊಳ್ತಾನೆ ಬಂದಿದ್ದಾರೆ. ವಿಶೇಷವಾಗಿ ಪರಮೇಶ್ವರ್ ಅಂತವರು, ಖರ್ಗೆ ಅಂತವ್ರನ್ನ ಮಟ್ಟ ಹಾಕಬೇಕು ಅಂತೇಳಿ ಹಿಂದೆಲ್ಲ ಈ ಥರ ಪಿತೂರುಗಳಾಗಿದೆ. ಈಗ 93ರಲ್ಲಿ ಬಸವಲಿಂಗಪ್ಪನವ್ರು ಆಗಬೇಕಾಯ್ತು ಮುಖ್ಯಮಂತ್ರಿ, ಮೊಯ್ಲಿನ್ ತಂದು ಕುಳ್ಳಿಸ್ತು. ಅವಾಗ ಖರ್ಗೆ ಆಗಬೇಕಾಯ್ತು, SM ಕೃಷ್ಣನ್ ತಂದು ಕುಳಿಸ್ತರು. 2013ರಲ್ಲಿ ಪರಮೇಶ್ವರ್ ಆಗಬೇಕಾಯ್ತು, ಸಿದ್ದರಾಮಯ್ಯ ತಂದು ಕುಳಿಸ್ತರು. ಈಗೇನೋ ಒಂದು ಅವಕಾಶ ಬಂದಿದೆ, ಅರೆ ಎಲ್ಲಿ ಆಗೋಗ್ತಾರೋ ಅಂತ ಹೇಳಿ ಕಳ್ಳರು ಕಾಕರು ಎಲ್ಲ ಸೇರ್ಕೊಂಡು ಅವ್ರನ್ನ ಮಟ್ಟ ಹಾಕೋದು. ಏನು ಮಟ್ಟ ಹಾಕೋಕ್ಕಾಗಲ್ಲ. ಅವರು ಒಂದು ಕಪ್ಪು ಚುಕ್ಕೆ ಇಡಬೇಕು ಅಂತ ಹೊರಟಿದ್ದಾರೆ, ಅವ್ರ ಕೈಲಾಗಲ್ಲ. ಯಾಕಂದರೆ ನಾವು ಹೇಳಿದ್ದೀರಿ ಈಗಾಗಲೇ ಎಲ್ಲ ಸಂಘಟನೆಗಳಿದ್ರೆ ಪರಮೇಶ್ವರ್ ಅವರು ನಮ್ಮ ಶಕ್ತಿ, ಅದು ಈ ಶೋಷಿತ ಸಮುದಾಯಗಳ ಒಂದು ಶಕ್ತಿ. ಯಾಕಂದರೆ ಯಾವುದೇ ಕಳಂಕ ರಹಿತ ರಾಜಕಾರಣಿ, ಅಷ್ಟೇ ಅಲ್ಲ ಕಳಕಳಿ ಇರ್ತಕ್ಕಂಥವ್ರು, ಸೌಮ್ಯವಾದಂಥ ರಾಜಕಾರಣಿ. ಅವ್ರು ಹೇಳ್ತಾರೆ ನಂಗೆ ಯಾಕೆ ಬೇಕು ಅಂತ. ನಾವೆಲ್ಲ ಬಲವಂತ ಮಾಡಿ ಇರ್ರಿ, ನಿಮ್ಮಂಥವ್ರು ಇರಬೇಕು ರಾಜಕಾರಣದಲ್ಲಿ, ಇಲ್ಲ ಕಳ್ಳರು ಕಾಕರು ಕಾಟ ಜಾಸ್ತಿ ಆಗೋಗ್ಬಿಡ್ತದೆ ಅಂತೇಳಿ. ಈ ಸಮುದಾಯಗಳ ಇಂಟ್ರೆಸ್ಟನ್ನು ಕಾಪಾಡಬೇಕಾದ್ರೆ ಅಂಥವ್ರು ಇರಬೇಕು. ಆ ಕಾರಣಕ್ಕೋಸ್ಕರ ಅದು ಸ್ವಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ಇವರೆಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಹಾಗಾಗಿ ಪರಮೇಶ್ವರ್ ಅವ್ರಿಗೆ ನೀವು ಅಡ್ಡಗಾಲಾಗಿ ನಿಂತಿದ್ದಾರೆ, ಅವ್ರನ್ನ ಸದೆ ಬಡಿತೀರಿ, ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ, ಸದೆ ಬಡಿತೀರಿ. ಇದಿಷ್ಟು ದಲಿತ ಒಕ್ಕೂಟಗಳ ನಾಯಕರ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.